ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ತಮಿಳುನಾಡಿಗೆ ನೀರು ಬಿಡಿ ಎಂಬ ನಿರ್ಧಾರ ಸರಿಯಲ್ಲ. ನನ್ನ ತಾಯಿ ಲೀಲಾವತಿ ಕೂಡ ಕಾವೇರಿ ಹೋರಾಟಕ್ಕೆ ಕೈ ಜೋಡಿಸಿದ್ರು. ನಾನು ಕೂಡ ನಮ್ಮ ನಾಡಿನ ರೈತರ ಪರವಾಗಿ ನಿಲ್ತೇನೆ. ನೆಲಮಂಗಲದಲ್ಲಿ ಹಿರಿಯ ನಟ ವಿನೋದ್ ರಾಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೆಲ, ಜಲ, ಭಾಷೆಗೆ ಸರ್ಕಾರ ಮೊದಲ ಆದ್ಯತೆಯನ್ನ ನೀಡಬೇಕು. ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯದ ಪರ ಬಲವಾದ ವಾದವನ್ನ ಮಂಡಿಸಬೇಕು. ಕರುನಾಡ ರೈತರ ಪರ ಹೋರಾಟಕ್ಕೆ ನಾನು ಸದಾ ಸಿದ್ಧ ಅಂತ ಗ್ಯಾರಂಟಿ ನ್ಯೂಸ್ಗೆ ಹಿರಿಯ ನಟ ವಿನೋದ್ ರಾಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಮಿಳುನಾಡಿಗೆ ನೀರು ಹರಿಸಿದ್ದಾರೆ. ಹಾಗಾಗಿ ರಾಜ್ಯದಲ್ಲಿ ಕಾವೇರಿಯ ಕಿಚ್ಚು ದಿನೇ ದಿನೇ ಹೆಚ್ಚಾಗ್ತಾ ಇರೋಂಥದ್ದು. ಇದ್ರ ಸಂಬಂಧಪಟ್ಟಂಗೆ ಹಿರಿಯ ನಟ ವಿನೋದ್ ರಾಜ್ ಸರ್ ಇದ್ದಾರೆ ನಮ್ಮ ಜೊತೆಯಲ್ಲಿ. ಅವರ ಅಭಿಪ್ರಾಯನ ಕೇಳೋದಾದರೆ, ಸರ್, ಈ ಕರುನಾಡು ಏನು ಒಂದು ರೀತಿಯಲ್ಲಿ ಕಾವೇರಿ ನೀರಿಗೆ ದಿನೇ ದಿನೇ ಕುದೀತಾ ಇದೆ ಎಲ್ಲ ರಂಗದಲ್ಲೂ. ಫಸ್ಟ್ ರಿಯಾಕ್ಷನ್ ನೀವು ಕೊಡೋದಾದರೆ ಸರ್. ಇಲ್ಲ, ನನ್ನ ತಾಯಿಯವರು ಅವರ ಒಂದು ಇಳಿ ವಯಸ್ಸಲ್ಲೂ ಮೊನ್ನೆ ಹೋದ ವರ್ಷ ಅಥವಾ ಅದಕ್ಕೆ ಹೋದ ವರ್ಷ 2 ವರ್ಷದ ಕೆಳಗಡೆ ಅವರೇ ಹೋಗಿ ಖುದ್ದು ಮಂಡ್ಯದಲ್ಲಿ ಆಂದೋಲನದಲ್ಲಿ ಅವರು ಶಾಮೀಲಾಗಿ ಪಾಪ ಈ ಮಾತು ಹೇಳಿದರು. ಕಾವೇರಿ ಕಣ್ಣೀರಾಗಬಾರ್ದು, ತಣ್ಣೀರಾಗಿ, ಕುಡಿಯೋ ನೀರಾಗಿ ಜನಗಳಿಗೆ ಅವಳು ಹರಿಬೇಕು. ಆ ನೀರನ್ನ ಕುಡಿದು ಎಲ್ಲರೂ ಸಂತೋಷವಾಗಿರಬೇಕು. ಕಾವೇರಿ ಕಿಚ್ಚಾಗಬಾರ್ದು, ಸಮರಸವಾಗಿ ಚೆನ್ನಾಗಿ ಹೋಗಬೇಕು ಅನ್ನುವಂಥ ಒಂದು ಮಾತು ನನ್ನ ತಾಯಿಯವ್ರದಿತ್ತು. ಆಮೇಲೆ ನಮ್ಮ ನೀರು, ನಮ್ಮ ನಾಡು, ನಮ್ಮ ನೆಲ, ನಮ್ಮ ಭಾಷೆ, ನುಡಿ ಎಲ್ಲವೂ ಫಸ್ಟು ಅದಕ್ಕೆ ನಾವೇ ಪ್ರಾಧಾನ್ಯತೆ ಎಲ್ಲವನ್ನೂ ಕೊಡಬೇಕು ಅನ್ನುವಂಥ ಒಂದು ಆಸೆ ನನ್ನ ತಾಯಿಯವ್ರದ್ದು. ಇವಾಗ ರಾಜ್ಯದ ಪರವಾಗಿ ಅಂದರೆ ರೈತರ ಪರವಾಗಿ ನೀವಿದ್ದೀರಿ ಸರ್? ಖಂಡಿತ ರೈತರ ಪರವಾಗಿದ್ದೀವಿ, ಸರ್ಕಾರದ ಪರವಾಗಿದ್ದೀವಿ. ಜನ ಆದೇಶ ನೀಡಿ 136 ಸೀಟ್ ಕೊಟ್ಟಿದ್ದಾರೆ. ಖಂಡಿತ ಸರ್ಕಾರಕ್ಕೂ ನಮ್ಮ ಕನ್ನಡಿಗರ ಮೇಲೆ, ನೆಲ ಜಲದ ಮೇಲೆ ಸರ್ಕಾರಕ್ಕೂ ಅಭಿಮಾನ ಇದೆ. ಎಲ್ಲ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನಿಂತಿರೋದ್ರಿಂದ ಎಲ್ಲವೂ ಒಳ್ಳೆ ರೀತಿಯಲ್ಲಿ ಬಗೆಹರಿಯುತ್ತೆ ಅಂತ ನಾನು ಸರ್ಕಾರಕ್ಕೆ ನಾನು ಒಂದು ಒಳ್ಳೆಯದಾಗಲಿ, ನಮ್ಮ ಜನತೆಗೆ ಒಳ್ಳೆಯದಾಗಲಿ, ಸರ್ಕಾರದ ಜೊತೆಲಿ ನಾವು ಇದ್ದೀವಿ. ಖಂಡಿತ ಈ 282 ಅನ್ನುವಂಥ ಈ ದಾಖಲಾತಿನ ದಯವಿಟ್ಟು ನೀವು ಮರುಪರಿಶೀಲನೆ ಮಾಡಿಬಿಟ್ಟು ಇದನ್ನು ಕೋರ್ಟಲ್ಲಿ ತಾವು ಮಾಡಬೇಕು. ಮೊನ್ನೆ ರಾಮಲಿಂಗಾರೆಡ್ಡಿ ಸಾಹೇಬರು ಹೇಳಿದ್ರು, ಖಂಡಿತ ನಾವು ಕೋರ್ಟಿಗೆ ಕಳಿಸ್ತೀವಿ ಅಂತ. ಈ 282 ಡಾಕ್ಯುಮೆಂಟ್ ನಂಬರ್ ಸಾಹೇಬ್ರೆ, ತಮಗೂ ನಾನು ಮನವರಿಕೆ ಮಾಡ್ಕೊತಾ ಇದ್ದೀನಿ. ಇದನ್ನು ತೆಗೆದ್ರೆ ನಿರಂತರವಾದ ತೀರ್ಪು ನಮ್ಗೆ ಸಿಗುತ್ತೆ. ಸರ್ಕಾರಕ್ಕೂ ಈ ಒಂದು ಅವಧಿನಲ್ಲಿ ನೀವು ಇದನ್ನು ಮಾಡಿದ್ರೆ ಸರ್ಕಾರಕ್ಕೂ ತುಂಬ ಒಳ್ಳೆಯ ಹೆಸರು ಬರುತ್ತೆ. ಈಗಾಗಲೇ ನೀರಿಲ್ಲ, ಮಳೆ ಇಲ್ಲ, ಒದ್ದಾಡ್ತಾ ಇದ್ದೀವಿ ನಾವು ನೀರಿಗೋಸ್ಕರ. ಈಗ ಕುಡಿಯೋ ನೀರು ನಾವು ಕೊಡೋಕ್ಕಾಗಲ್ಲ. ಕುಡಿಯೋ ನೀರು ನಮ್ಮ ಕೈಲಿ ಖಂಡಿತ ಕೊಡೋಕ್ಕಾಗಲ್ಲ. ನಮಗೆ ಇಲ್ವಲ್ಲ ಕುಡಿಯೋಕ್ಕೆ ನೀರು, ನಾವು ಎಲ್ಲಿಂದ ಹರಿಸೋಣ ನೀರು?